ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಒಳ್ಳೆ ಆರೋಗ್ಯ ನೆಮ್ಮದಿಯಿಂದ ಇದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಾನು ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಂದು ಫಸ್ಟ್ ಡೆಲಿವರಿ ಬಂದುಬಿಟ್ಟು ನಾರ್ಮಲ್ ಡೆಲಿವರಿ ಆಗಿದ್ದು, ಆಮೇಲೆ ಸೆಕೆಂಡ್ ಡೆಲಿವರಿ ಬಂದುಬಿಟ್ಟು ಸಿ ಸೆಕ್ಷನ್ ಆಗಿದ್ದು. ಸೊ ನಾನು ಎರಡು ಡೆಲಿವರಿದು ನಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು, ಇದರಿಂದ ನಿಮಗೂ ಎಲ್ಲ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರು ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ಫಸ್ಟು ಡೆಲಿವರಿ ಬಂದುಬಿಟ್ಟು 2022 ಆಗಿದ್ದು. ಇವಾಗ ರೆಗ್ಯುಲರ್ ಆಗಿ ನಾನು ವ್ಲಾಗ್ಸ್ನ ನೋಡ್ತಾ ಇದ್ದೆ, ಅವ್ರಿಗೆ ಗೊತ್ತಿರುತ್ತೆ ನನಗೆ ಒಂದು ಹೆಣ್ಣು ಪಾಪು ಒಂದು ಗಂಡು ಪಾಪು ಇರೋದು. ಫಸ್ಟ್ ಪಾಪು ಬಂದುಬಿಟ್ಟು ಹುಡುಗಿ ಪಾಪು, ಆಮೇಲೆ ಎರಡನೇದು ಬಂದುಬಿಟ್ಟು ಹುಡುಗ ಪಾಪು. ನನ್ನ ಫಸ್ಟ್ ನಾರ್ಮಲ್ ಡೆಲಿವರಿ ಬಂದುಬಿಟ್ಟು 2022ನಲ್ಲಿ ಆಗಿದ್ದು. ಇವನ್ ಸ್ಕ್ಯಾನ್ ರಿಪೋರ್ಟ್ ಕೂಡ ಇಟ್ಕೊಂಡಿದ್ದೀನಿ, ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಡೆಲಿವರಿ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು, ಡೆಲಿವರಿ ಸ್ಟೋರಿ ಹೇಳಬೇಕು ಅಂತ ಅಂದರೆ, ನಾನು ಇವಾಗ ನನಗೆ 8 ಮಂತ್ಸ್ ಕಂಪ್ಲೀಟ್ ಆಗಿ 9 ಮಂತ್ಸಿಗೆ ಬಿದ್ದು 2 ಡೇಸ್ಗೆ ನನಗೆ ಡೆಲಿವರಿ ಆಗಿದ್ದು. ಆಮೇಲೆ ಇವಾಗ 8 ಮಂತ್ಸ್ ಎಂಡಿಂಗಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡ್ಸೋಕೆ ಹೇಳ್ತಾರೆ ಡಾಕ್ಟ್ರು. ಸೊ ಅದಕ್ಕೋಸ್ಕರ ನಾನು 8 ಮಂತ್ಸ್ ಎಂಡಿಂಗಲ್ಲಿ ನಾನು ಒಂದು ಸ್ಕ್ಯಾನಿಂಗ್ ಹೋಗಿದ್ದು. ಸ್ಕ್ಯಾನಿಂಗ್ ಹೋಗಿ ತೋರಿಸ್ಕೊಂಡು ಎಲ್ಲ ಬಂದಮೇಲೆ ಅವಾಗ ಹೇಳಿದ್ರು ಅವರು ಎಲ್ಲ ನಾರ್ಮಲ್ ಆಗಿದೆ, ವೆಯ್ಟ್ ಕೂಡ ಅಷ್ಟೇ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ 2800 ಸಮಥಿಂಗ್ ಇದೆ, ಅಂದರೆ 2900 ಗ್ರಾಮ್ಸ್ kg, 2 kg 800 ಗ್ರಾಮ್ ಇದೆ ಅಂತ ಹೇಳಿದರು. ನಾರ್ಮಲ್ ಔಟ್ಫಿಟ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಸಫಾಲಿಕ್ ಇದೆ, ಪಾಪು ಕೆಳಗಡೆ ತಲೆ ಸಫಾಲಿಕ್ ಅಂದರೆ ಗೊತ್ತಲ್ಲ, ಪಾಪು ತಲೆ ಕೆಳಗಡೆನೇ ಇದೆ, ಎಲ್ಲ ಚೆನ್ನಾಗಿದೆ ಅಮ್ಮ. ನೋಡೋಣ ಏನಾದರೂ ಡೆಲಿವರಿ ಸಿಮ್ಟಮ್ಸ್ ನಿನಗೆ ಬಂದು ಅಡ್ಮಿಟ್ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿ ಕಳಿಸಿದ್ರು ನನಗೆ. ಸೊ ನಾನು ಬಂದೆ. ನನಗೆ ಬಂದು ಡೆಲಿವರಿ ಆಗಿದ್ದು ಡೆಲಿವರಿ ನನಗೆ ಇ ಡಿ ಡೇಟಿಗೆ ಕೊಟ್ಟಿದ್ದು ಬಂದುಬಿಟ್ಟು 9/5/22 ನನಗೆ ಕೊಟ್ಟಿದ್ದು. ಬಟ್ ನನಗೆ ಒಂದು ತಿಂಗಳು 5 ಡೇಸು ಮುಂಚೆನೇ ಡೆಲಿವರಿ ಆಗಿಬಿಡ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅವ್ರಿಗೆ ತೋರಿಸ್ಕೊಂಡು ಬಂದು 2 ಡೇಸ್ ಆಗಿತ್ತು. ನಾರ್ಮಲಾಗಿ ನಾನು ಫಸ್ಟ್ ಪ್ರೆಗ್ನೆನ್ಸಿ ಅಲ್ವಾ, ಸೊ ಯಾವುದೇ ಥರದ ತಲೆ ಕೆಡಿಸ್ಕೊಂಡಿಲ್ಲ, ಹುಡುಗಿ ಪಾಪನ ಥರ ಏನು ತಲೆ ಕೆಡಿಸ್ಕೊಂಡಿಲ್ಲ. ಫಸ್ಟ್ ಡೆಲಿವರಿ ಚೆನ್ನಾಗಾಗಲಿ, ನಾರ್ಮಲ್ ಡೆಲಿವರಿ ಹುಡುಗನವರ ಆಗಲಿ ಹುಡುಗಿನವರ ಆಗಲಿ ಅಂತ ಹೇಳ್ಬಿಟ್ಟು ಆರಾಮಾಗಿದ್ದೆ. ಊಟ ಮಾಡಿಬಿಟ್ಟು ಇವಾಗ ಊಟ ಮಾಡಿ ಎಲ್ಲ ಮಾಡಿ ಆರಾಮಾಗಿ ನೈಟ್ ಮಲಗಿದ್ವಿ ನಾವು. ನಮ್ಮ ಅಕ್ಕ ಅವರೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ರು. ಸೊ ಅವ್ರು ಬಂದರು, ರಾತ್ರಿ ಬಂದುಬಿಟ್ಟು ಅದೆಲ್ಲ ತಂದಿರ್ತಾರಲ್ಲ ಸಾಮಾನು, ಧರ್ಮಸ್ಥಳದಿಂದ ದೇವಸ್ಥಾನದಿಂದ ಬಂದ್ಬಿಟ್ಟು ಎಲ್ಲ ಹಂಗೆ ಬಿಟ್ಟಿದ್ವಿ. ಸೊ ಆರಾಮಾಗಿ ಊಟ ಮಾಡಿ ಎಲ್ಲ ಮಾಡಿ ಎಲ್ಲರ ಜೊತೆ ಮಾತಾಡಿ ಮಲಗಿದ್ದೆ. ಆಮೇಲೆ ಬೆಳಗಿನ ಜಾವ 4 ಗಂಟೆಗೆ ನನಗೆ ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ವಾಶ್ರೂಮ್ಗೆ ಎದ್ದು ಹೋದಾಗ ನನಗೆ ವಾಟರ್ ಬ್ರೇಕ್ ಆಗಿದೆ ಅಂತ ಅನ್ನಿಸ್ತು. ಸೊ ನೋಡೋಣ ಇದು ಅದೇನಾ ಇಲ್ಲ ಬೇರೆನಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 15 ನಿಮಿಷ ವೇಟ್ ಮಾಡಿದೆ. ಯಾರಾದ್ರೂ ಹೇಳಿಲ್ಲ ಮನೆಯಲ್ಲಿ. ಸೊ ಎಲ್ಲ ವೇಟ್ ಮಾಡಿದ್ಮೇಲೆ ಆಮೇಲೆ ಅನ್ನಿಸ್ತು ನನಗೆ ಇದು ಇದೇ ವಾಟರ್ ಲೀಕ್ ಆಗ್ತದೆ. ಇವಾಗ ನಾವು ಸುಚ್ಚು ಹೋಗ್ತೀವಿ, ಅದು ಬಿಟ್ಟು ನಾರ್ಮಲಾಗಿ ವಾಟರ್ ಲೀಕ್ ಆಗ್ತಾನೆ ಇರುತ್ತೆ, ಅದಕ್ಕೆ ವಾಟರ್ ಬ್ರೇಕ್ ಅಂತ ಹೇಳ್ತಾರೆ. ಯಾರೆಲ್ಲ ಹೊಸಬ್ರು ಪ್ರೆಗ್ನೆಂಟ್ ಇರ್ತಾರಲ್ಲ, ಸೊ ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಅಮ್ಮನಿಗೆ ಎಬ್ಬರಿಸ್ಬಿಟ್ಟು ಹೇಳ್ದೆ, ಅಮ್ಮ ಹಿಂಗೆ ಆಗಿದೆ, ನನಗೆ ವಾಟರ್ ಬ್ರೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಅದಕ್ಕೆ ಅವರು ಹೌದಾ, ಹಂಗಾದರೆ ಇದು ಡೆಲಿವರಿ ಇದಾಗಿರ್ಬೋದು, ಇನ್ನೂ 1 ತಿಂಗಳು ಲೇಟ್ ಇದೆಯಲ್ಲ, ಬಟ್ ಇದು ಯಾಕೆ ಹಿಂಗೆ ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು, ಹೋಗೋಣ ಹಾಸ್ಪಿಟ್ಲಿಗೆ ಅಂತ ಹೇಳ್ಬಿಟ್ಟು ನಾರ್ಮಲಾಗಿ ಸ್ವಲ್ಪ ಏನನ್ನು ತೊಗೊಂಡು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ಇನ್ನೂ 1 ವಾರ ಬಿಟ್ಬಿಟ್ಟು ಶ್ರೀಮಂತ ಮಾಡಬೇಕು ಅಂತ ಇದ್ದರು. ಸೊ ಅದನ್ನು ಕೂಡ ಆಗಲಿಲ್ಲ. ಸೊ ಅದೇ ಇರ್ಬೋದೇನೋ ನೋಡೋಣ, ಏನಾದರೂ ಇದು ಪ್ರಾಬ್ಲಮ್ಸ್ ಇರ್ಬೋದು, ನೋಡೋಣ, ಹೋಗಿ ಬರೋಣ ಹಾಸ್ಪಿಟ್ಲಿಗೆ ಅಂತ ಹೇಳ್ಬಿಟ್ಟು ಒಂದು 6 ಗಂಟೆ, 5:30 6 ಗಂಟೆಗೆ ನಾವು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅಲ್ಲಿ ಡಾಕ್ಟ್ರು ಡಾಕ್ಟ್ರಿಗೆ ಚೆಕಪ್ ಮಾಡಿಬಿಟ್ಟು ನಾನು ಹೋಗಿದ್ದು ಇವತ್ತು ಪ್ರೈವೇಟ್ ಹಾಸ್ಪಿಟ್ಲಲ್ಲ, ಗೌರ್ಮೆಂಟ್ ಟೈಪೇ ಸ್ವಲ್ಪ ಇದು. ಅಂದರೆ ಇವಾಗ ದಾವಣಗೆರೆಯಲ್ಲಿ ನಿಮಗೆ ಯಾರು ಚೆಕಪ್ ಮಾಡ್ಸಿರ್ತಾರಲ್ಲ ಅದು ಗೊತ್ತಿರುತ್ತೆ, ಬಾಪೂಜಿ ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು. ಸೊ ನಾನು ಹೋಗಿ ಅಡ್ಮಿಟ್ ಆದ್ವಿ. ಅವರು ಹೇಳಿದರು, ಸೊ ಅಡ್ಮಿಟ್ ಆಗಮ್ಮ ಇದು ಅಂತ ಹೇಳಿದರು. ನನಗೆ ಅದೆಲ್ಲ ಇವಾಗ ಎಲ್ಲ ಅಪ್ಡೇಟ್ ಆಗಿದೆ. ಆವಾಗಲೂ ಅಪ್ಡೇಟ್ ಇತ್ತೇನೋ, ಬಟ್ ನಾನು ಅವಾಗೆಲ್ಲ ಅಷ್ಟೊಂದು ನೋಡ್ತಿರ್ಲಿಲ್ಲ. ಮನೆಯವರೆಲ್ಲ ಏನು ಹೇಳ್ತಿದ್ರು ಅದನ್ನಷ್ಟೇ ನೋಡ್ತಾ ಇದ್ದೆ. ಯೂಟ್ಯೂಬು ಆ ಥರದ್ರೆಲ್ಲ
ಟೈಮಲ್ಲೆಲ್ಲ ನಾನು ಏನೂ ನೋಡ್ತಾ ಇರಲಿಲ್ಲ. ಸೊ ಅವ್ರು ಹೇಳಿದರು ಓಕೆ ಡೆಲಿವರಿ ಆಗುತ್ತಮ್ಮ, ಸೊ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ, ಅಡ್ಮಿಟ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಅಡ್ಮಿಟ್ ಮಾಡಿದರು. ನನಗೆ ವಾಟರ್ ಬ್ರೇಕ್ ಆಗಿತ್ತು ಅಷ್ಟೇ, ಬಟ್ ಯಾವುದೇ ಥರ ಪೇನು ಗೀನು ಏನೂ ಇರಲಿಲ್ಲ, ಆರಾಮಾಗಿ ನಾರ್ಮಲ್ ಇದ್ದಂಗೆ ಇದ್ದೆ. ಸೊ ಆಮೇಲೆ ಮಧ್ಯಾಹ್ನದವರೆಗೂ ವೆಯ್ಟ್ ಮಾಡಿದ್ವಿ ಪೇನ್ಸ್ ಬರ್ಬೋದು ಅಂತ, ಪೇನ್ಸೇ ಬರಲಿಲ್ಲ, ಏನೂ ಆಗಲಿಲ್ಲ. ಮಧ್ಯಾಹ್ನದವರೆಗೂ ಆರಾಮಾಗೇ ಇದ್ದೆ. ಆಮೇಲೆ ಹೇಳಿದರು ಮಧ್ಯಾಹ್ನ ಸೊ ವಾಟರ್ ಬ್ರೇಕ್ ಜೊತೆಗೆ ಸ್ವಲ್ಪ ಬ್ಲಡ್ಡು ಇದು ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದೇಂದರೆ ಪೇನೇ ಬರಲಿಲ್ಲ, ಹಂಗೆ ಆರಾಮಾಗಿದ್ದೆ. ಆಮೇಲೆ ಸಂಜೆ ಡಾಕ್ಟ್ರ್ ಬಂದರು. ಬಂದಮೇಲೆ ಪೇನು ಏನು ಬರ್ತಾ ಇಲ್ವಾ ಅಂತಂದ್ರೆ ಏನೂ ಬರ್ತಾ ಇಲ್ಲ, ನಾನು ಆರಾಮಾಗಿ ಇದ್ದೀನಿ ಅಂತ ಹೇಳಿದೆ. ಸೊ ಅವ್ರು ಅಂದರು ಪೇನು ಬರಲಿಲ್ಲ, ಏನೂ ಬರಲಿಲ್ಲ, ವಾಟರ್ ಕೂಡ ಬ್ರೇಕ್ ಆಗಿ ಮಾರ್ನಿಂಗಿಂದನೇ ಬ್ರೇಕ್ ಆಗಿದೆ. ಸೊ ಎಲ್ಲ ವಾಟರ್ ಲಾಸ್ ಆದರೆ ಮತ್ತು ಡೆಲಿವರಿಗೆ ಪಾಪಿಗೆ ಒಳಗಡೆ ತೊಂದರೆ ಆಗುತ್ತೆ ನೀರೆಲ್ಲ ಹೋದರೆ. ಸೊ ಅಂತ ಹೇಳ್ಬಿಟ್ಟು ಅವರು ಏನಾದರೂ ನೋಡಮ್ಮ ಹಿಂಗಿದೆ, ನೀನು ಬೇಕಿದ್ರೆ ಸಿಸೇರಿಯನ್ ಮಾಡಿಸ್ಕೊತೀಯಾ, ಯಾಕಂದರೆ ಬೆಳಗ್ಗಿಂದ ವಾಟರ್ ಬ್ರೇಕ್ ಆಗಿದೆ ಅಂತ ನನಗೆ ಕೇಳಿದರು. ಸೊ ನಾನು ಹೇಳಿದೆ, ನನ್ನ ಮೈಂಡಲ್ಲಿ ಒಂದಿತ್ತು, ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ನಾರ್ಮಲ್ ಡೆಲಿವರಿನ ಆಗಿತ್ತಲ್ಲ, ಸೊ ನನಗೂ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅಕ್ಕ ಅವರೆಲ್ಲ ಹೇಳಿದಾಗ ನಾನು ಅದು ಮೈಂಡಲ್ಲಿ ಅದೇ ಫಿಕ್ಸ್ ಆಗಿದೆ, ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ. ಸೊ ಅವ್ರು ಹೇಳಿದ್ರು. ಅದಕ್ಕೆ ನಾನು ಕೇಳಿದೆ ಯಾಕೆ ನಾರ್ಮಲ್ ಡೆಲಿವರಿ ಆಗಲ್ವಾ ಅಂತ ಕೇಳಿದೆ. ಅದಕ್ಕೆ ಅವರಂದ್ರೆ ನಾರ್ಮಲ್ ಡೆಲಿವರಿ ಯಾಕೆ ಆಗಲ್ಲ, ಆಗುತ್ತೆ, ಬಟ್ ಅವಾಗಿನ ಕಾಲದಲ್ಲೆಲ್ಲ ಏನು ಡಾಕ್ಟರ್ ಇರಲಿಲ್ಲ, ಏನೂ ಇರಲಿಲ್ಲ, ಬಟ್ ನಾರ್ಮಲ್ ಡೆಲಿವರಿ ಆಗ್ತಿರ್ಲಿಲ್ವ, ಆಗುತ್ತೆ, ಬಟ್ ವೆಯ್ಟ್ ಮಾಡಬೇಕು ನೀನು, ಈಗ ವಾಟರ್ ಕೂಡ ಲಾಸ್ ಆಗಿದೆ ನೋಡು ಅಂತ ಹೇಳಿದ್ರು ಅವ್ರು. ಅಂದರೆ ಸಿಸೇರಿಯನ್ ಮಾಡಿಬಿಡ್ಬೋದು ಅವ್ರಿಗೂ. ಇವಾಗ ಸಿಸೇರಿಯನ್ ಆದರೆ ಇವಾಗ ಹೆಂಗೆ ಆಗುತ್ತಾ ಫ್ರೆಂಡ್ಸ್, ನಾರ್ಮಲ್ ಡೆಲಿವರಿ ಆದರೆ ಸ್ವಲ್ಪ ಅವರಿಗೆ ಕಷ್ಟ, ಯಾಕಂದರೆ ಕಾಯಬೇಕು, ಆಮೇಲೆ ಕಾಯ್ದು ಡೆಲಿವರಿ ಮಾಡಿಸ್ಬೇಕು. ಸೊ ಅವ್ರಿಗೆ ಒಂದು ಸ್ವಲ್ಪ ಸಿಸೇರಿಯನ್ ಅಲ್ಲದ್ರೆ ಏನಂದರೆ ಆರಾಮಾಗಿ ಒಂದು 20 ಮಿನಿಟ್ಸಲ್ಲಿ ಮಾಡಿ ಹೊರಗಡೆ ಕಳಿಸ್ಬಿಡ್ತಾರೆ. ಸೊ ಅದಕ್ಕೆ ಅವ್ರು ಆ ಥರ ಹೇಳ್ತಾರೇನೋ ಗೊತ್ತಿಲ್ಲ, ಬಟ್ ನಾನಂತರೂ ಸಿಸೇರಿಯನ್ ಮಾಡೋಕ್ಕೆ ಒಪ್ಪಲಿಲ್ಲ. ಸೊ ನಾರ್ಮಲ್ ಡೆಲಿವರಿನೇ ಆಗಲಿ ಅಂತ ಹೇಳ್ಬಿಟ್ಟು ಕಾದೆ. ಸೊ ಬರಲಿಲ್ಲ, ಪೇನ್ ಬರಲಿಲ್ಲ ಸಂಜೆವರೆಗೂ. ಆಮೇಲೆ ಸಂಜೆ ಅವರು ಅಲ್ಲಿ ಹಾಸ್ಪಿಟ್ಲಲ್ಲಿ ನಮಗೆಲ್ಲ ಇವಾಗೆಲ್ಲ ಹೇಳ್ತಾರಲ್ವ, ಡೈಲೇಟ್ ಆಗಿದೆ, ಇಷ್ಟು ಸೆಂಟಿಮೀಟ್ರು ಇದಾಗುತ್ತೆ, ಆ ಥರ ಎಲ್ಲ ಏನೂ ಹೇಳಲ್ಲ ಅವರು. ಆ ಥರ ಹೇಳಿದರೆ ನಮಗೆ ಒಂದು ಸ್ವಲ್ಪ ನಾಲೆಜ್ ಇರುತ್ತೆ, ನಮಗೆ ನಾಲೆಜ್ ಬರುತ್ತೆ ಈ ಥರ ಅಂತ, ಬಟ್ ಅವ್ರು ಇನ್ನೇನೂ ಹೇಳಲ್ಲ. ಸೊ ಅವ್ರು ಹೇಳ್ಬಿಟ್ಟು ಆಮೇಲೆ ಹೇಳಿದರು ನಾರ್ಮಲ್ ಡೆಲಿವರಿ ಆಗುತ್ತಾ ಅಂತ. ನಾನು ಒಬ್ಬರು ಸಿಸ್ಟರ್ನ ಕೇಳಿದಾಗ ಆಗುತ್ತೆ, ವೆಯ್ಟ್ ಮಾಡಬೇಕು ಅಂದರು. ಪೇನ್ ಬರಲಿಲ್ಲ. ಆಮೇಲೆ ಸಂಜೆ ನನಗೆ ಒಂದು 8 ಗಂಟೆ ಸುಮಾರು 2 ಟ್ಯಾಬ್ಲೆಟ್, ಇಷ್ಟು ಚಿಕ್ಕದು ಟ್ಯಾಬ್ಲೆಟು 2 ಟ್ಯಾಬ್ಲೆಟನ್ನು ಕೊಟ್ಟರು. ಅದನ್ನು ಅದನ್ನು ತೊಗೋಬೇಕು ನೀನು ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇನ್ನೂ ಪೇನ್ ಇಲ್ಲ, ನೈಟ್ ಆದ್ರೂ ಪೇನ್ ಇಲ್ಲ, ವಾಟರ್ ಬ್ರೇಕ್ ಆಗ್ತಾನೆ ಇದೆ, ಇದೇ ಆಗ್ತಿದೆ, ಪೇನ್ ಇಲ್ಲ, ಏನೂ ಇಲ್ಲ. ಸೊ ಊಟ ಮಾಡಿಬಿಟ್ಟು ನಾನು ನಾರ್ಮಲಾಗಿ ಆರಾಮಾಗಿ ಮಲಗಿದಾಗ ನನಗೆ ರಾತ್ರಿ 2 ಗಂಟೆಯಿಂದ ನನಗೆ ಪೇನ್ ಸ್ಟಾರ್ಟ್ ಆಯಿತು. ಪೇನ್ ಅಂದರೆ ಆ ಪೇನ್ ತಡ್ಕೊಳಕ್ಕಾಗಲ್ಲ, ಆ ಥರ ಪೇನ್ ಇರುತ್ತೆ. ಅದು ಹೆಂಗಿರುತ್ತೆ ಅಂದರೆ ಒಂದು 10 ಸೆಕೆಂಡ್ ಇಲ್ಲ 20 ಸೆಕೆಂಡು, 1 ಮಿನಿಟ್ ಅನಿಸುತ್ತೆ, ಫುಲ್ಲು ನೋವು ಬರುತ್ತೆ, ಫುಲ್ ಚುಲ್ ಅಂತ ಫುಲ್ಲು ನೋವು ಬಂದುಬಿಟ್ಟು ಆಮೇಲೆ ಹೋಗ್ಬಿಡುತ್ತೆ. ಒಂದು 30 ಸೆಕೆಂಡ್ಸ್ 1 ಮಿನಿಟ್ ಹೋಗ್ಬಿಡುತ್ತೆ ನೋವು, ಮತ್ತೆ ನೋವು ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ನಾನು ಹೋಗ್ಬಿಟ್ಟು ಈಗ ಅಮ್ಮಂಗೆ ಹೇಳ್ದೆ, ಹಿಂಗೆ ನಂಗೆ ನೋವು ತಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಅವ್ರೋಗಿ ಸಿಸ್ಟ್ರಿಗೆ ಮಲಗಿದ್ರು, ಹೋಗಿ ಹೇಳಿದರು ಹಿಂಗೆ ಆಗ್ತಿದೆ, ಅವಳಿಗೆ ಫುಲ್ ನೋವು ಬಂದಿದೆ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡೋಗಿ ಚೆಕ್ ಮಾಡಿಬಿಟ್ಟು ಇನ್ನೂ ಡೆಲಿವರಿ ಆ ಥರ ಬಂದಿಲ್ಲ, ನೀನೇ ಅವಳು ಡೆಲಿವರಿ ಆಗ್ತಾಳೋ ಇಲ್ಲ ನೀನೇ ಡೆಲಿವರಿ ಆಗ್ತೀಯೋ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಬೈದರು. ಇಲ್ಲ ನಾರ್ಮಲ್ ಹಾಸ್ಪಿಟ್ಲಲ್ಲಿ ಹಂಗೆ, ಪ್ರೈವೇಟ್ ಹಾಸ್ಪಿಟ್ಲಲ್ಲಾದರೆ ಎಲ್ಲ ಹೇಳ್ತಾರೆ ಹಿಂಗೆ, ಇಲ್ಲ ನೀವಿನ್ನೂ ವೆಯ್ಟ್ ಮಾಡಬೇಕು, ಡೆಲಿವರಿಗೆ ಇನ್ನೂ ಟೈಮ್ ಇದೆ, ಆ ಥರ ಇಲ್ಲ. ಬಟ್ ಈ ಥರ ನಾರ್ಮಲ್ ಹಾಸ್ಪಿಟ್ಲಲ್ಲೆಲ್ಲ ಹೇಳಲ್ಲ ಫ್ರೆಂಡ್ಸ್, ಏನೂ ಹೇಳಲ್ಲ ಅವರು, ಬರೀ ಬೈಯೋದಷ್ಟೇ ಅವ್ರಿಗೆ ಮೈಂಡಲ್ಲಿ ಇರುತ್ತೆ ಅಷ್ಟೇ, ಅವರೇನು ಕೇರ್ ಮಾಡಲ್ಲ ಅಷ್ಟು. ಅವ್ರು ಹಂಗೆ ಬೈದರು. ನಮ್ಮಮ್ಮ ಅಂತೂ ಸುಮ್ಮನೆ ಆಗಿಬಿಟ್ರು, ಪಾಪ ಹಂಗೆ ಅಂದ ತಕ್ಷಣ ಅವರು ಏನೋ ಬಿಡು ಅಂತ ಬಿಟ್ಟು ಸುಮ್ಮನೆ ಆದರು. ಸೊ ನಾನು ಹಾಗೆ ಪೇನೆಲ್ಲ ತಡ್ಕೊಂಡೆ, ಬೆಳಿಗ್ಗೆ 6 ಗಂಟೆವರೆಗೂ ತಡ್ಕೊಂಡೆ. ಬಟ್ 6 ಗಂಟೆ ಮೇಲೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ. ಅವ್ರು ಡೆಲಿವರಿ ಬೇರೆ ಮಾಡಿಸ್ತಿಲ್ಲ, ನಂಗೆ ಡೆಲಿವರಿ ಬಂದೈತೇನೋ ಅವ್ರು ಮಾಡಿಸ್ತಿಲ್ವೇನೋ ಅಂತ ನನಗೆ. ಬಟ್ ಅವರಿಗೆ ಅದಿರುತ್ತೆ ಪ್ರೊಸೀಜರ್. ಅಂದರೆ ಇವಾಗ ಪಾಪು ಸ್ವಲ್ಪ ಹೆಡ್ಡೆಲ್ಲ ಸ್ವಲ್ಪ ಕಾಣೋವರೆಗೂ ಪಾಪು ಬರೋಕ್ಕೆ ಜಾಗ ಆಗೋವರೆಗೂ ಅವರು ಲೇಬರ್ ರೂಮ್ಗೆ ಕರ್ಕೊಂಡೋಗಿ ಡೆಲಿವರಿ ಮಾಡಿಸಲ್ಲ. ಅವ್ರಿಗೆ ಗೊತ್ತಿರುತ್ತೆ, ಆ ಹಾರ್ಟ್ ಬೀಟು ಎಲ್ಲ ಚೆಕ್ ಮಾಡ್ತಿರ್ತಾರೆ, ಚೆಕ್ ಮಾಡಿಬಿಟ್ಟು ಡೆಲಿವರಿ ಮಾಡಿಸೋದು. ಸೊ ಪೇನ್ ಎಲ್ಲ ಬೇರೆ ಮಾಡಲೇಬೇಕಾಗುತ್ತೆ ನಾವು. ಆಮೇಲೆ ನಾನು ಇದ್ದಾಗ ಆಮೇಲೆ ಸುಮಾರು 6 ಗಂಟೆವರೆಗೂ ಅವ್ರು ಕರ್ಕೊಂಡೇ ಹೋಗಲಿಲ್ಲ ಲೇಬರ್ ರೂಮ್ಗೆ. ಸೊ ನನಗೆ ಅದೆಲ್ಲ ಗೊತ್ತಿರಲಿಲ್ಲ, ಫಸ್ಟ್ ಅವರೆಲ್ಲ ಹಿಂಗೆ ಸುಮ್ಮನೆ ಇರಬೇಕಾ, ಪೇನ್ ತಡ್ಕೋಬೇಕಾ, ಅದೆಲ್ಲ ಗೊತ್ತಿರಲಿಲ್ಲ. ಆಮೇಲೆ ನಾನು ಡಾಕ್ಟ್ರಿಗೆ ಕಾಲ್ ಮಾಡಿದೆ, ಆಗ್ತಿಲ್ಲ ನನಗೆ, ಪೇನ್ ತುಂಬ ಆಗ್ತಿದೆ, ಆಗ್ತಿಲ್ಲ, ಸುಮ್ಮನೆ ಸಿಸೇರಿಯನ್ನೇ ಮಾಡಿಬಿಡಿ, ನನಗೆ ಆಗಲ್ಲ ತಡ್ಕೊಳ್ಳೋಕ್ಕೆ ಅಂತ ಕಾಲ್ ಮಾಡಿದೆ. ಆವಾಗ ಅವರು ಅಲ್ಲಿ ಕಾಲ್ ಮಾಡಿ ಹೇಳಿದಾಗ ಅವರು ನನಗೆ ಓಕೆ ಡೆಲಿವರಿ ಟೈಮ್ ಬಂದಿದೆ, ಅವಾಗ ಅವರು ಓಕೆನಾ ಅಂತ ಬಿಡ್ತಾರೆ. ಆದರೆ ಈಗ ಪ್ರೈವೇಟ್ ಹಾಸ್ಪಿಟಲ್ ಬಿಟ್ಟು ನಾರ್ಮಲ್ ಹಾಸ್ಪಿಟಲಲ್ಲಿ ಏನು ಮಾಡ್ತಾರೆ ಗೊತ್ತಾ, ನೀವು ಫುಲ್ಲು ಮೆತ್ತಗಾಗಿ ಪಾಪು ಹೊರಗಡೆ ಬರೋ ಟೈಮ್ಗೆ ಅವ್ರು ಲೇಬರ್ ರೂಮಿಗೆ ಕರ್ಕೊಂಡು ಹೋಗೋದು ನಿಮ್ಮನ್ನು. ಅಲ್ಲಿವರೆಗೂ ಅವ್ರು ಏನು ತಲೆ ಕೆಡಿಸ್ಕೊಳಲ್ಲ, ಹಂಗೆ ಬಿಡ್ತಾರೆ. ಹಾರ್ಟ್ ಬೀಟೆಲ್ಲ ಚೆಕ್ ಮಾಡ್ತಿರ್ತಾರೆ ಪಾಪುದು. ಸೊ ಚೆಕ್ ಮಾಡಿಬಿಟ್ಟು ಬಿಡ್ತಾ ಇರ್ತಾರೆ.
ಈಗ ಆಯಿತು. ಆಮೇಲೆ ಕರೆಕ್ಟಾಗಿ ನನಗೆ 6:45ಗೇನೋ 6:45 ಅನಿಸುತ್ತೆ, 6:45ಗೆ ಒಂದು 7 ಗಂಟೆ ಹತ್ತತ್ರ ಆಗಿತ್ತು. ಸೊ ನನ್ನ ಲೇಬರ್ ರೂಮಿಗೆ ಕರ್ಕೊಂಡು ಹೋದರು. ನನ್ನ ಪಕ್ಕದಲ್ಲಿ ಇನ್ನೊಬ್ಬರು ಇದ್ದರು, ಅವರು ಮುಸ್ಲಿಂ ಹುಡುಗಿ, ಅವಳದು ಡೆಲಿವರಿ ಸೆಕೆಂಡ್ ಡೆಲಿವರಿ ಅದು. ಅವರು ನನ್ನ ಪಕ್ಕದಲ್ಲೇ ಇದ್ದರು, ನಾನು ಇದ್ದರು. ನಾನು ಲೇಬರ್ ರೂಮಿಗೆ ಕರ್ಕೊಂಡು ಹೋಗಿದ ತಕ್ಷಣ ಅವರು ಇಂಜೆಕ್ಷನ್ ಮಾಡ್ತಾರೆ ಆ ಜಾಗಕ್ಕೊಂದು. ಆ ಇಂಜೆಕ್ಷನ್ ಮಾಡಿದ್ಮೇಲೆ ನನಗೆ ಇಂಜೆಕ್ಷನ್ ಕೊಡ್ತಾರೆ ಒಂದು. ಆ ಇಂಜೆಕ್ಷನ್ ಕೊಟ್ಟ ಮೇಲೆ ನನಗೆ ಆ ಪೇನೇ ಬರ್ತಿಲ್ಲ, ಆರಾಮಾಗಿದ್ದೀನಿ, ಪೇಯ್ನೇ ಬರ್ತಿಲ್ಲ. ಆಮೇಲೆ ಅದು ಹೆಂಗಂದರೆ, ಇವಾಗ ಅವರು ಹೇಳ್ತಾರೆ ನಿಮಗೆ ಪೇನ್ ಬರಬೇಕಾದ್ರೆ, ಇವಾಗ ಪೇನ್ ಬರಬೇಕಾದ್ರೆ ನೀನು ಪುಷ್ ಮಾಡಬೇಕಮ್ಮ ಅಂತ ಹೇಳ್ತಾರೆ. ಆಮೇಲೆ ಪೇನ್ ಬರಲಿದ್ದಾಗ ನಾರ್ಮಲಾಗಿ ಪುಷ್ ಮಾಡೋಕ್ಕೆ ಹೋಗ್ಬೇಡಿ, ಅವ್ರು ಹೇಳ್ತಾರೆ ಆವಾಗ ತಲೆ ಕೆಡಿಸ್ಕೊಬೇಕಂದ್ರೆ ಪೇನ್ ಬರಲಿದ್ದಾಗ ನೀವು ಪುಷ್ ಮಾಡಿದ್ರೆ ಪಾಪುಗೆ ಉಸಿರು ಕಟ್ಟಿದಾಗ ಆ ಥರ ಎಲ್ಲ ಆಗುತ್ತೆ. ಅದು ನಿಮಗೆ ಪೇನ್ ಬರಬೇಕಾದ್ರೆ ಮಾತ್ರ ನೀವು ಪುಷ್ ಮಾಡಿ, ಆಯಿತಾ. ಅವಾಗ ಹೇಳಿದ್ರು ಅವರು, ಪೇನ್ ಬರುತ್ತಮ್ಮ ಅವಾಗ ನೀವು ಪುಷ್ ಮಾಡಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಓಕೆ ಅಂತ ಇದ್ರು. ಆಮೇಲೆ ನನ್ನ ಪಕ್ಕದಲ್ಲಿರೋರಿಗೆ ಸೆಕೆಂಡ್ ಡೆಲಿವರಿ ಅಲ್ವಾ, ಸೊ ಅದಕ್ಕೆ ಅವ್ರು ನಾನು ಬಂದು ಅಂದ ತಕ್ಷಣ ಅವರಿಗೆ ಡೆಲಿವರಿ ಆಯಿತು. ಯಾಕಂದರೆ ಅವ್ರು ಸೆಕೆಂಡ್ ಡೆಲಿವರಿ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ನನಗೆ ಆ ಥರ ಎಲ್ಲ ಏನೂ ಗೊತ್ತಿರಲಿಲ್ಲ. ಸೊ ಅವರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವು ನೋಡು ಅವ್ರದ್ದು ಎಷ್ಟು ಬೇಗ ಡೆಲಿವರಿ ಆಯಿತು, ಇವ್ರ ದಿನ ಡೆಲಿವರಿ ಆಗಿಲ್ಲ, ಈ ಹೆಣ್ಮಕ್ಳು ಹಂಗೆ ಅಲ್ಲಿದ್ದಾಗ ವಾರ್ಡಲ್ಲಿ ಇರಬೇಕಾದ್ರೆ ತುಂಬ ಪೇನ್ ಬರುತ್ತೆ ಅಂತಾರೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಬಟ್ ಇಲ್ಲಿ ಬಂದಾಗ ಇವ್ರಿಗೆ ನೋವೇ ಬರಲ್ಲ, ಹಂಗೆ ಹಿಂಗೆ ಅಂತ ಬೈಯೋದು ಸ್ಟಾರ್ಟ್ ಮಾಡಿದ್ರು. ನನಗದು ತಡ್ಕೊಳ್ಳೋಕ್ಕೆ ಆಗಲಿಲ್ಲ, ತುಂಬ ಬೇಜಾರಾಗ್ತಾಯಿತ್ತು. ಆವಾಗ ನಾನು ಮಾಡಿದ್ದೊಂದು ತಪ್ಪು ಅಂತಂದರೆ ನಿಮ್ಗೆ ಹೇಳ್ತೀನಿ, ನೀವು ಯಾರು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ಪುಷ್ ಮಾಡಿ ಅಂತಂದರೆ ನಿಮಗೆ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ, ಇವಾಗ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ಬರಲಿದ್ದಾಗ ಹೆಂಗೆ ಪುಷ್ ಮಾಡ್ತಿರಲ್ಲ ಹಂಗೆ ಪುಷ್ ಮಾಡಬೇಕು. ಅದು ಬಿಟ್ಟು ಈಗ ಹಲ್ಲೆಲ್ಲ ಕಚ್ಕೊಂಡು ಎಲ್ಲ ಇದು ಮಾಡಿದ್ರೆ ನಿಮ್ಗೆ ಹಲ್ಲು ಸಖತ್ತ ನೋವು ಬರುತ್ತೆ. ನನಗೆ ನೋಡಿ ಇಲ್ಲಿ ಹಲ್ಲು ನಂದೆಲ್ಲ ಕೂಡಿ ಇತ್ತು, ಹೀಗೆ ಟೈಟಾಗಿತ್ತು. ಬಟ್ ಡೆಲಿವರಿಯ ಟೈಮಲ್ಲಿ ನನಗೆ ಕೋಪ ಬಂದು ಹೀಗೆ ಪುಷ್ ಮಾಡಬೇಕಾದ್ರೆ ಹೀಗೆಲ್ಲ ಹಲ್ಲು ಮಾಡಿದಾಗ ಇದೆಲ್ಲ ಗ್ಯಾಪ್ ಆಗಿದೆ. ಮತ್ತು ಚಳಿಗಾಲ ಬಂತು ಅಂದರೆ ಸಖತ್ ಹಲ್ಲು ನೋವು ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಧಾನದಿಂದ ಟೈಮ್ ತೊಗೊಂಡು ಪುಷ್ ಮಾಡಿ. ಅವ್ರು ಹೇಳ್ತಾರೆ ನಿಮಗೆ ಪುಷ್ ಮಾಡೋಕ್ಕೆ, ಆ ಟೈಮಲ್ಲಿ ನೀವು ಪುಷ್ ಮಾಡಿ, ಏನೂ ಆಗಲ್ಲ. ಪೇನು ಆವಾಗ ಮಾತ್ರ ನಾರ್ಮಲ್ ಡೆಲಿವರಿದು. ಇವಾಗ ನಾನು ನೆಕ್ಸ್ಟು ಸಿಸೇರಿಯನ್ದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋವು ಅದೆಲ್ಲ. ಬಟ್ ಅದಕ್ಕೆ ಕಂಪೇರ್ ಮಾಡಿದರೆ ನಾರ್ಮಲ್ ಡೆಲಿವರಿದು ಡೆಲಿವರಿ ಟೈಮಲ್ಲಿ, ಅಂದರೆ ಈಗ ಡೆಲಿವರಿ ಟೈಮಲ್ಲಿ ಎಷ್ಟು ನೋವು ಇರುತ್ತಲ್ವ ಅಷ್ಟೇ ನೋವು. ಆಮೇಲೆ ನೀವು ಎದ್ಬಿಟ್ಟು ಆರಾಮಾಗಿ ಓಡಾಡ್ಬೋದು, ಆರಾಮಾಗಿರ್ಬೋದು. ಬಟ್ ಸಿಸೇರಿಯನ್ ಆದರೆ ಒಂದು ವಾರದವರೆಗೂ ಎದ್ದು ಓಡಾಡೋಕ್ಕಾಗಲ್ಲ, ತುಂಬ ಪೇನ್ ಇರುತ್ತೆ, ತುಂಬ ಅಳು ಬರುತ್ತೆ. ಅದಕ್ಕೆ ಆದಷ್ಟು ನಾರ್ಮಲ್ ಡೆಲಿವರಿ ಆಗೋಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅಂದರೆ ಏನು ತಲೆ ಕೆಡಿಸ್ಕೊಬೇಡಿ, ಎಲ್ಲ ಡೆಲಿವರಿನೂ ಸೇಫೇ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ನಮ್ಮ ಹಣೆ ಬರದಲ್ಲಿ ಡಾಕ್ಟ್ರ್ ಕೈಯಲ್ಲಿ. ಎಸ್ಪೆಷಲಿ ಈ ಡೆಲಿವರಿ ಎಲ್ಲ ಡಾಕ್ಟ್ರ್ ಕೈಯಲ್ಲಿ ಜಾಸ್ತಿ ಇರುತ್ತೆ, ನಮ್ಮ ಬಾಡಿ ಟೈಪ್ ಮೇಲೂ ಜಾಸ್ತಿ ಇರುತ್ತೆ. ಅದಕ್ಕೆ ಅದೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರು ಹೇಳಿದ್ದು ಪುಷ್ ಮಾಡೋಕ್ಕೆ, ಸೊ ನಾನು ಹೋಗ್ತಿದ್ದೆ, ಪುಷ್ ಮಾಡಿದೆ, ಹಾಲೆಲ್ಲ ಲೂಸ್ ಆಯಿತು. ಓಕೆ, ಡೆಲಿವರಿ ಆಯಿತು, ಪಾಪು ಹೊರಗಡೆ ಬಂತು. ಆಮೇಲೆ ಸರ್ವಿಕ್ಸ್ ಅದೆಲ್ಲ ಸ್ಟಿಚೆಲ್ಲ ಮಾಡಿಬಿಟ್ಟು ಆಮೇಲೆ ಅಲ್ಲೇ ಈ ನಾರ್ಮಲ್ ಡೆಲಿವರಿ ಆದರೆ ಏನು ಆ ಥರ ಆವಾಗ ನೀವು ಡೆಲಿವರಿ ಆಗಿರ್ತೀರಲ್ವ, ಸೊ ಅವಾಗಷ್ಟೇ ಪೇನು. ಆಮೇಲೆ ಎದ್ದು ಆಮೇಲೆ ನಾರ್ಮಲಾಗಿ ಓಡಾಡ್ಬೋದು. ಬಟ್ ಅಷ್ಟು ಅಂದರೆ ಪೇನ್ ಇರೋದೇ ಇಲ್ಲ ನಾರ್ಮಲ್ ಡೆಲಿವರಿಗೆ ಅಂತ ನಾನು ಹೇಳಲ್ಲ. ಬಟ್ ಆಮೇಲೆ ಡೆಲಿವರಿ ಆಗೋವರೆಗೂ ಮಾತ್ರ ನೋವು. ಆಮೇಲೆ ಡೆಲಿವರಿ ಆದಮೇಲೆ ಸ್ವಲ್ಪ ಫ್ರೀ ಆಗ್ತೀರ. ಸೊ ಅವರು ಹೇಳ್ತಾರೆ ನಿಮಗೆ ಹೋಗಿ, ಅವರೇ ಎಲ್ಲ ಡ್ರೆಸ್ಸೆಲ್ಲ ಎಕ್ಸ್ಚೇಂಜ್ ಮಾಡಿಬಿಟ್ಟು ಪಾಪನೂ ಅವ್ರು ಕೊಟ್ಟು ಕಳಿಸುತ್ತೆ. ನಮಗೆ ಏನೂ ಹೇಳಲ್ಲ. ನಾರ್ಮಲ್ ಡೆಲಿವರಿ ಅಲ್ಲೆಲ್ಲ ಈಗ ಪ್ರೈವೇಟ್ ಹಾಸ್ಪಿಟಲಲ್ಲೆಲ್ಲ ಮಗು ಆದ ತಕ್ಷಣ ತೊಗೊಂಬಂದ್ರೆ ಪಾಪು ಮುಖ ತೋರಿಸ್ಬಿಟ್ಟು ಅಮ್ಮನ ಎದೆ ಮೇಲೆ ಹಾಕ್ತಾರೆ, ಆ ಥರ ಎಲ್ಲ ಮಾಡ್ತಾರೆ. ಬಟ್ ಈ ಥರ ನಾರ್ಮಲ್ ಹಾಸ್ಪಿಟ್ಲಲ್ಲೆಲ್ಲ ಆ ಥರ ಮಾಡಲ್ಲ. ನನಗೇನು ಮಾಡಲಿಲ್ಲ, ಪಾಪನ ತೋರಿಸಲೇ ಇಲ್ಲ, ಯಾವ ಪಾಪು ಅಂತಲೂ ಹೇಳಲಿಲ್ಲ ನಂಗೆ ಅವರು. ಸೊ ಅಲ್ಲಿ ಕೊಟ್ಟು ಕಳಿಸಿದ್ರು ಪಾಪನ. ನಾನು ಹೋಗ್ಬಿಟ್ಟು ಪಾಪುನು ಅಲ್ಲಿ ವಾರ್ಡಿಗೆ ನನಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅಲ್ಲಿ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿದ್ಮೇಲೆ ಪಾಪುನ ತೊಗೊಂಬಂದು ಪಕ್ಕದಲ್ಲಿ ಹಾಕಿದ್ರು. ಆಮೇಲೆ ನಮ್ಮಮ್ಮನ ಬಿಡ್ತಾ ಇಲ್ಲ ಅವರು ಒಳಗಡೆ. ನನಗೆ ಡೆಲಿವರಿ ಆಗಿದ್ದು ಸುಸ್ತಿಗೆ ಫುಲ್ಲು ನಿದ್ದೆ ನಿದ್ದೆ ಎಳೀತಾ ಇದೆ. ಪಾಪಗೆ ಹಾಲು ಕುಡ್ಸೋಕ್ಕೂ ಆಗ್ತಿಲ್ಲ, ಏನಿಲ್ಲ. ನಮ್ಮಮ್ಮನ ಕರೀರಿ ಅಂದರೆ ಕರೀಗೋಕ್ಕೆ ಬಿಡಲೇ ಇಲ್ಲ, ಬಿಡ್ತಾನೆ ಇಲ್ಲ ಹೊರಗಡೆ. ಇನ್ನೊಬ್ರು ಪಕ್ಕದಲ್ಲೇ ಡೆಲಿವರಿ ಆಗಿದ್ರು ಅನ್ನಲ್ಲ, ಮುಸ್ಲಿಮ್ ಒಬ್ಬುಡ್ಕೆ, ಅವಳದು ನಂದು ಒಂದು ಅರೌಂಡ್ 5-10 ಮಿನಿಟ್ಸ್ ಅಷ್ಟೇ ಹೆಚ್ಚು ಕಮ್ಮಿ ಆಗಿದ್ದು. ಅವರಮ್ಮನ ಒಳಗಡೆ ಬಿಟ್ಟಿದ್ರು. ಪಾಪ ಅವರು ಅವರಮ್ಮನ ಜೊತೆ ಇದ್ದರು ಸೆಕೆಂಡ್ ಡೆಲಿವರಿ. ನನಗೆ ಬಿಡ್ತಾನೆ ಇಲ್ಲ, ನನಗೆ ತುಂಬಾ ಕೋಪ ಬಂತು. ನಮ್ಮಮ್ಮನ ಕರೀರಿ ಅಂತ ಹೇಳಿದೆ. ಸೊ ಕರೆದ್ರು. ಆಮೇಲೆ ಕರೆದ್ಬಿಟ್ಟು ವಾರ್ಡಿಗೆ ಶಿಫ್ಟ್ ಮಾಡಬೇಕಾದ್ರೆ ಅವರು ಕರೆದ್ರು ನನಗೆ. ಪಾಪುಗೂ ಅಷ್ಟೇ
ಅಷ್ಟೇ ಒಂದು ಬಟ್ಟೆ ಕೊಟ್ಟಿದ್ವಿ, ಅದು ಬಟ್ಟೆ ಮತ್ತು ಇದು ಒಂದು ಹೇಳ್ತೀನಿ, ಯಾರಾದ್ರೂ ಹಾಸ್ಪಿಟ್ಲಿಗೆ ಹೋಗ್ತಿದ್ರಲ್ಲ ಪ್ಲೀಸ್ ಒಂದು ಕಾಟನ್ ವೇಲ್ಗಳು, ಚೆನ್ನಾಗಿರೋ ಕಾಟನ್ ವೇಲ್ಗಳನ್ನ ತೊಗೊಂಡೋಗಿ. ಯಾಕಂದರೆ ಡೆಲಿವರಿ ಟೈಮಲ್ಲಿ ಕೇಳ್ತಾರೆ, ಪಾಪ ಬಟ್ಟೆ ಹಾಕಲ್ಲ, ಅವ್ರು ಬಟ್ಟೆ ಸುತ್ತಿ ಕೊಡ್ತಾರೆ ಅಷ್ಟೇ. ಸೊ ಚೆನ್ನಾಗಿರೋ ಮೆತ್ತಗಿರೋ ಒಂದು ಕಾಟನ್ ವೇಲ್, ಇಲ್ಲ ಅಪ್ಪಾಜಿ ನಿಮ್ಮಪ್ಪ ಮನೇಲಿ ಅಪ್ಪಾಜಿ ಅವರೆಲ್ಲ ಇದ್ದರೆ ಪಂಜೆಗಳು ಇರ್ತಾವಲ್ಲ ಅದನ್ನು ತೊಗೊಂಡೋಗಿ ಅದು ಅವರು ಸುತ್ತ ಕೊಟ್ಟಿದ್ರು. ಬಟ್ಟೆನೇ ಹಾಕಿಲ್ಲ, ಅವ್ರು ತೊಗೊಂಡು ಅಮ್ಮಂಗೆ ಬಿಡ್ತಾನೆ ಇಲ್ಲ. ಹೆಂಗೋ ಒಂದು ಆಯಿತು, ಡೆಲಿವರಿ ಆಯಿತು. ಆಮೇಲೆ ಒಂದು ಪಾಪು ಫೀಡಿಂಗ್ ಚೆನ್ನಾಗಿ ಮಾಡ್ತಾ ಇದ್ದೇನಾ ಅದೆಲ್ಲ ನೋಡಿಬಿಟ್ಟು ಅವ್ರು ಏನು ಮಾಡ್ತಾರೆ, ಸ್ವಲ್ಪ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ್ರು ಒಂದು 2 ಅವರ್ 3 ಅವರ್ ಬಿಟ್ಟ ತಕ್ಷಣ ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಮಾಡಿದರು. ನಾರ್ಮಲ್ ಡೆಲಿವರಿ ಅಂತಂದರೆ ಹಂಗೆ ಅವರು ಇಷ್ಟೆಲ್ಲ ಹೇಳ್ತಾರೆ, ಅವರೆಲ್ಲ ಆರಾಮಾಗೆಲ್ಲ ತಿನ್ನಿ, ನೀವು ಆರಾಮಾಗಿರಿ, ಹಂಗೇನಿಲ್ಲ ಅಂತ ಹೇಳ್ತಾರೆ. ಆಗಿ ಒಂದು 2 ದಿನಕ್ಕೆ ನನಗೇನೆಲ್ಲ ಫುಲ್ಲು ಡಿಸ್ಚಾರ್ಜ್ ಮಾಡಿಬಿಟ್ರು. ನಾರ್ಮಲ್ ಡೆಲಿವರಿ ಸ್ಟೋರಿ ಈಗಿತ್ತು. 2 ದಿನ ಬಿಟ್ಬಿಟ್ಟು ನನ್ನ ಡೆಲಿವರಿ ಡಿಸ್ಚಾರ್ಜ್ ಮಾಡಿದರು ಹಾಸ್ಪಿಟ್ಲ್ ಅಂತ. ಈಗಿತ್ತು ನಂದು ನಾರ್ಮಲ್ ಡೆಲಿವರಿ ಸ್ಟೋರಿ. ಇನ್ನು ಸಿ ಸೆಕ್ಷನ್ ಸ್ಟೋರಿ ಶೇರ್ ಮಾಡ್ಬೋದು, ಬಟ್ ಟೈಮು ತುಂಬ ಲೆಂತಿ ಆಗಿಬಿಡುತ್ತೆ, ನೀವೆಲ್ಲ ನೋಡ್ತಿರಲ್ಲ ಗೊತ್ತಿಲ್ಲ. ಇನ್ನೊಂದು ಸಿ ಸೆಕ್ಷನ್ನ ಸ್ಟೋರಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದಾಗಿತ್ತು ನನ್ನ ನಾರ್ಮಲ್ ಡೆಲಿವರಿ ಸ್ಟೋರಿ. ಇನ್ನು ಯಾಕೆ ನಾರ್ಮಲ್ ಡೆಲಿವರಿ ಆದಮೇಲೂ ಸಿಸೇರಿಯನ್ ಆಗುತ್ತಾ ಅಂತ ಕೇಳಿದರೆ ಖಂಡಿತ ಆಗುತ್ತೆ, ಯಾಕಂದರೆ ಅದು ಹೇಳ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಇದಾಗಿತ್ತು ನನ್ನ ನಾರ್ಮಲ್ ಡೆಲಿವರಿ ಸ್ಟೋರಿ. ಇದ್ರ ರಿಲೇಟೆಡ್ ನಿಮ್ಗೆ ಏನಾದರೂ ಕೇಳಬೇಕು ಅಂತ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಖಂಡಿತ ತಿಳಿಸ್ತೀನಿ, ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ವ್ಲಾಗಲ್ಲಿ ಅದು ಸಿ ಸೆಕ್ಷನ್ ಸ್ಟೋರಿ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲ